ಅದನ್ನೇ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಎಂತ ಭೀಕರತೆ ಇದೆ. ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಭೀಕರ ಬರಗಾಲ ತಾಂಡವಾಡ್ತಾ ಇದೆ. ಇನ್ನ ಕೆಲವೊಂದು ಕಡೆ ಅಂತೂ ಸಾಕಷ್ಟು ಮಳೆ ಸುರಿತಾ ಇದೆ, ಅಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ, ಭೂಕುಸಿತ ಎಲ್ಲ ಉಂಟಾಗ್ತಾ ಇದೆ. ಮಡಿಕೇರಿ ಸೈಡ್ ಎಲ್ಲ ಯಾರು ಕೂಡ ಮಾತನಾಡೋದಿಲ್ಲ, ಯಾಕೆಂದ್ರೆ ಎಲ್ಲರೂ ಕೂಡ ರೆಸಾರ್ಟ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹನಿ ಹನಿ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ಜನ ಕುಡಿಯೋದಕ್ಕೆ. ಸಾವಿರಾರು ಕಿಲೋಮೀಟರ್ ಹೋಗಿ ಅವರು ಬದುಕುವಂತ ಪರಿಸ್ಥಿತಿ, ಎಲ್ಲೋ ಒಂದ್ ಕಡೆ ಏನೋ ಒಂದು ಕೆಲಸ ಸಿಗ್ಲಿ, ಊರಲ್ಲಂತೂ ಇರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುಳೆ ಹೋಗ್ತಾ ಇದ್ದಾರೆ, ಹನಿ ನೀರಿಗೆ ಪ್ರಾಣವನ್ನೇ ಪಣಕ್ಕಿಡ್ತಾ ಇದ್ದಾರೆ ಅಂತ ಎಷ್ಟೋ ಘಟನೆಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡ ತೋರಿಸಿದೆ. ಅದು ನಿಮಗೂ ಕೂಡ ಗೊತ್ತಿದೆ. ದಾರಿ ತೋರದೆ ವಿಷ ನುಂಗ್ತಾ ಇದ್ದಾರೆ ಜನ, ರೈತರು. ಏಕೆಂದ್ರೆ ಬೆಳೆಯೋದಕ್ಕೆ ನೀರಿಲ್ಲ, ಬೆಳೆಗಳೆಲ್ಲವೂ ಕೂಡ ಕೈಕೊಡ್ತಾ ಇದ್ದಾವೆ, ಸರಿಯಾದಂತ ಬೆಲೆ ಕೂಡ ಸಿಗ್ತಾ ಇಲ್ಲ, ಮಳೆ ಬೇರೆ ಕೈ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಸಾಲ ಸೋಲ ಮಾಡಿ ಬೆಳೆ ಬೆಳ್ತಾ ಇರ್ತಾರು, ಆದ್ರೆ ಅದ್ಯಾವುದೂ ಕೂಡ ಬೆಳೆಗಳು ಕೈಗೆಡ್ತಾ ಇಲ್ಲ. ಇನ್ನೊಂದ್ ಕಡೆ ಮಳೆ ಬರ್ದೇ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ಮಾತ್ರ ಅಧಿಕಾರದ ಹಪಾಹಪಿ, ಇಲ್ಲಿ ಜನರಿಗೆ ಬರ, ಆದ್ರೆ ಶಾಸಕರಿಗೆ ಮಾತ್ರ ಲಕ್ಸುರಿ ಲೈಫು. ಎಲ್ಲಿ ನೋಡಿದ್ರು ಕೂಡ ಒಬ್ಬೊಬ್ರು ರೆಸಾರ್ಟ್ ನಲ್ಲಿ ಇದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ದೊಡ್ಡ ದೊಡ್ಡ ರೂಮು, ಐಷಾರಾಮಿ ರೂಮ್ಗಳು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಲಕ್ಸುರಿಯಾಗಿ ಎಲ್ಲಾ ರೀತಿಯಾದಂತ ಮೋಜು ಮಸ್ತಿಯ ಜೊತೆಗೆ ಭಾರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಜನರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಇವ್ರು ಯಾರಿಗೂ ಕೂಡ ಅರಿವೇ ಇಲ್ಲ. ಚೀತು ಅಂತ ಉಗಿತಾ ಇದ್ದಾರೆ ಜನ. ಪ್ರತಿಯೊಬ್ಬರಿಗೂ ಅಷ್ಟೇ, ಶಾಸಕರಿಗೆ ಒಬ್ರು ನ್ಯಾಯವಾಗಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದವರು ಅಂತ. ಪ್ರತಿಯೊಬ್ರು ಕೂಡ ಅವರವರ ಕ್ಷೇತ್ರದ ಶಾಸಕರಿಗೆ ಅವರ ಮಖಕ್ಕೆ ಉಗಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಜನಪ್ರತಿನಿಧಿಗಳು ನಮ್ಗೆ ಬೇಕಾ? ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರಲ್ಲ ಅಂತ ಪ್ರತಿಯೊಬ್ಬ ರಾಜ್ಯದ ಜನರು ಕೂಡ, ಯಾಕೆಂದ್ರೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಜನರ ಒಂದು ಮಾನ ಮರ್ಯಾದೆಯನ್ನ ಹರಾಜಾಗ್ತಂತವ್ರು ಈ ರಾಜಕಾರಣಿಗಳು. ನೀವು ಕೂಡ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಒಂದು ಎಡಭಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಎಂತಹ ಭೀಕರ ಬರಗಾಲ ಇದೆ, ಎಂತಹ ಭೀಕರ ಬರಗಾಲದಲ್ಲಿ ನಮ್ಮ ರಾಜ್ಯದ ಜನ ಸೋತ್ ಹೋಗಿದ್ದಾರೆ, ನರಳಾಡ್ತಾ ಇದ್ದಾರೆ ಅನ್ನೋದನ್ನ. ಯಾಕೆಂದ್ರೆ ಒಂದು ಕೊಡ ನೀರಿಗೋಸ್ಕರ, ಒಂದು ಕುಡಿಯೋ ಹನಿ ನೀರಿಗೋಸ್ಕರ ಯಾವ ರೀತಿಯಾದಂತ ಪರದಾಟ ಇದೆ. ತಮ್ಮ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ಅವರೆಲ್ಲರೂ ಕೂಡ ಪರದಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಬಲಭಾಗದ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅದೇ ನೀವು ಆಯ್ಕೆ ಮಾಡಿರುವಂತ ಮೂರು ಬಿಟ್ಟಂತಹ ಜನಪ್ರತಿನಿಧಿಗಳು ಯಾವ ರೀತಿಯಾದಂತ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ, ಕಳೆದ ಒಂದು ವರ್ಷದಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿನೇ ಇದೆ. ಇನ್ನ ಕಳೆದ ಒಂದು ವಾರದಿಂದ ಅಂತೂ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಇವರು ಮೋಜು ಮಸ್ತಿ ಮಾಡ್ತಾ ಇರುವಂತ ದುಡ್ಡೇನು ಅವರೇನು ಸ್ವಂತ ಬೆವರು ಸುರಿಸಿ ದುಡ್ದಿರುವಂತ ದುಡ್ಡಲ್ಲ, ನಾವು ಕಟ್ತಾ ಇರುವಂತ ಟ್ಯಾಕ್ಸಿನ ದುಡ್ಡನ್ನ ಈ ರೀತಿಯಾಗಿ ಮಜಾ ಮಾಡ್ತಾ ಇದ್ದಾರೆ. ಹೆಂಗಿದ್ರು ಕೊಳ್ಳೆ ಹೊಡಿತಾ ಇದ್ದಾರೆ. ಪ್ರತಿಯೊಬ್ರು ಶಾಸಕ ಆಗಬೇಕು ಅನ್ನುವ ಒಂದು ಕನ್ಸ್ ಕಾಣ್ತಾ ಇರೋದೇ ಅದಕ್ಕೆ. ನಾನು ಕೋಟಿ ಮಾಡಬೇಕು, ಈ ಮತ್ತೊಬ್ಬ ಶಾಸಕ 100 ಕೋಟಿಗಿದ್ರೆ ನಾನು 200 ಕೋಟಿ ಕೊಳ್ಳೆ ಹೊಡಿಬೇಕು. ಈ ರೀತಿಯಾದಂತ ಲೆಕ್ಕಾಚಾರಗಳು ಈ ಒಂದು ಜನರೇಷನ್ ನ ಶಾಸಕರಿಗೆ ಬಂದಿರುವಂತದ್ದೇ ದೊಡ್ಡ ಇನ್ನ ಎಲ್ಲೆಲ್ಲಿ ಯಾವ್ಯಾವ ಶಾಸಕರಿದ್ದಾರೆ, ಯಾವ ರೀತಿಯಾದಂತ ಲಕ್ಸುರಿ ಲೈಫ್ ಅನ್ನ ಈಗ ಲೀಡ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ, ಆ ಒಂದು ರೆಸಾರ್ಟ್ ಗಳ ಮುಂಭಾಗದಿಂದ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ನಿಮ್ಗೂ ಕೂಡ ತೋರಿಸ್ತಾ ಇದೀವಿ. ಒಂದು ತಾಜ್ ವಿವಾಂತದಿಂದ ನಮ್ಮ ಪ್ರತಿನಿಧಿ ಅಲ್ವಿನ್ ಜಾಯ್ನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಇರುವಂತಹ ಒಂದು ರೆಸಾರ್ಟ್, ಅದು ಒಂದು ದೊಡ್ಡ ಹೋಟ್ಲು, ಅದೊಂದು 5 ಸ್ಟಾರ್ ಹೋಟೆಲ್. ಇನ್ನೊಂದ್ ಕಡೆ ಅತೃಪ್ತ ಶಾಸಕರು, ಇಲ್ಲಿ ಈ ಒಂದು ರಾಜಕೀಯದ ಅರಾಜಕತೆಗೆ ಕಾರಣವಾಗಿದ್ದೆ ಅತೃಪ್ತ ಶಾಸಕರು ರಾಜೀನಾಮೆಯನ್ನ ನೀಡಿ ಮುಂಬೈಗೆ ಹೋಗಿದ್ದಂಥದ್ದು. ಅಲ್ಲೂ ಕೂಡ ನಮ್ಮ ಪ್ರತಿನಿಧಿ ಇದ್ದಾರೆ, ಶ್ರೀನಿವಾಸ್ ಅಳಕಟ್ಟಿ, ಮುಂಬೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಮಾಡಾ ರೆಸಾರ್ಟ್, ಇಲ್ಲಿ ಬಿಜೆಪಿ ಶಾಸಕರು ಇರುವಂತದ್ದು. ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಮೋಜು ಮಸ್ತಿಯಲ್ಲಿದ್ದಾರೆ ನೀವು ಆಯ್ಕೆ ಮಾಡಿರುವಂತಹ ಶಾಸಕರು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಜನಪ್ರತಿನಿಧಿಗಳು. ಎಸ್, ಇನ್ನ
ಮುಂಬೈನಲ್ಲಿ ಈ ಎಲ್ಲ ರಾಜಕೀಯದ ಅರಾಜಕತೆಗೆ ಕಾರಣವಾಗಿದ್ದು ಅಂದ್ರೆ ಮುಂಬೈನಲ್ಲಿ ಇರುವಂತಹ ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟಿದ್ದಂಥದ್ದು. ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ರೆಬಲ್ಸ್ ಶಾಸಕರು 11 ಶಾಸಕರು ಉಳಿದುಕೊಂಡಿರುವಂತಹ ಒಂದು ಹೋಟೆಲ್ ಅನ್ನ ತೋರಿಸ್ತಾ ಇದೀವಿ ನಿಮ್ಗೆ. ರಿನೈಸನ್ಸ್ ಹೋಟೆಲ್ ಅಂತ ಇನ್ನೊಂದನ್ನ ನೋಡಿದ್ರೆ ಮೊನ್ನೆ ಅಷ್ಟೇ ಅವರು ಇದ್ದಿದ್ದಂತಹ ಹೋಟೆಲ್ ಅದನ್ನ ಚೇಂಜ್ ಮಾಡಿದ್ದಾರೆ, ಸೋಫಿಟೆಲ್ ಹೋಟೆಲ್. 2 ಹೋಟೆಲ್ಗಳು ಕೂಡ 7 ಸ್ಟಾರ್ ಹೋಟೆಲ್ಗಳು. ಈ ಹೋಟೆಲ್ಗಳು ಮುಂಬೈನಲ್ಲಿ ತಮ್ಗಿರುವಂತಹ ಹೋಟೆಲ್ 7 ಸ್ಟಾರ್ ಹೋಟೆಲ್. 7 ಸ್ಟಾರ್ ಹೋಟೆಲ್ ಅಂದ್ರೆ ಪಾಪ ನಮ್ ಜನಕ್ಕೆ ಅದು ಕೂಡ ಗೊತ್ತಾಗೋದಿಲ್ಲ. ಬಡವರಿಗೆಲ್ಲ ರೈತರಿಗೆಲ್ಲ ಯಾವ್ದು 7 ಸ್ಟಾರ್ ಹೋಟ್ಲು ಅದೆಂತದ್ದು ಅಂತ ನೀವು ಅನ್ಕೊಳ್ತಿರ್ಬೋದು. ಒಂದೊಂದು ಸ್ಟಾರ್ ಹೋಟ್ಲಿಗೂ ಕೂಡ ಒಂದೊಂದು ದಿನ ಉಳ್ಕೊಳ್ಳೋದಕ್ಕೆ ಲಕ್ಷ ಖರ್ಚಾಗುತ್ತೆ. ಅದಕ್ಕೆ 5 ಸ್ಟಾರ್ ಹೋಟೆಲ್ 7 ಸ್ಟಾರ್ ಹೋಟೆಲ್ ಅಂತ ಹೇಳೋದು. ರೆಬಲ್ ಶಾಸಕರು ಉಳ್ಕೊಂಡಿರುವಂತ ಹೋಟೆಲ್ಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ಲವೂ 7 ಸ್ಟಾರ್ ಹೋಟೆಲ್ಗಳೇ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಂತಹ ಲಕ್ಸುರಿ ಹೋಟೆಲ್ಗಳು ಅದು ಅಂತ. ಎಲ್ಲವೂ ಕೂಡ ಸಿಗುತ್ತೆ ಆ ಒಂದು ಹೋಟೆಲ್ ನಲ್ಲಿ. ಹೊರಗಡೆ ಬರೋದೇ ಬೇಡ, ಎಲ್ಲದೂ ಕೂಡ ಎಲ್ಲ ಒಂದು ಸೌಲಭ್ಯಗಳು ಕೂಡ ಅಲ್ಲಿ ಇರುತ್ತೆ. ಸೊ ಒಂದೊಂದಾಗೆ ಲೆಕ್ಕ ಕೊಡ್ತಾ ಹೋಗ್ತೀವಿ. ಯಾವ ಶಾಸಕರು ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಯಾವ ಹೋಟೆಲ್ ನಲ್ಲಿ ಎಷ್ಟೆಷ್ಟು ಖರ್ಚಾಗ್ತಾ ಇದೆ, ಅದು ಮಿನಿಮಮ್ ಬಿಲ್ ಅನ್ನ ನಾವು ನೆಟ್ ಅಲ್ಲಿ ತೆಗೆದು ತೋರಿಸ್ತಾ ಇರುವಂತದ್ದು. ಆದ್ರೆ ಅದರ ಡಬಲ್ ಅಲ್ಲ ಟ್ರಿಬಲ್ ದುಡ್ಡನ್ನ ಅವ್ರು ಕೊಡ್ತಾ ಇದ್ದಾರೆ, ಅಲ್ಲಿ ವ್ಯಯ ಮಾಡ್ತಾ ಇರುವಂತದ್ದು. ರಿನೈಸನ್ಸ್ ಮುಂಬೈ ಹೋಟೆಲ್ ನಲ್ಲಿ ಯಾರಪ್ಪನ ಮನೆ ದುಡ್ಡು ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಒಬ್ಬೊಬ್ಬ ಶಾಸಕನಿಗೆ ಎಷ್ಟು ಖರ್ಚಾಗುತ್ತೆ ಅಂತ. ರಿನೈಸನ್ಸ್ ಹೋಟೆಲ್ ನಲ್ಲಿ 11 ಜನ ಅತೃಪ್ತ ಶಾಸಕರಿದ್ದಾರೆ. 11 ಜನ ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರು ಅಲ್ಲಿ ಇರುವಂತದ್ದು. ಬಂಡಾಯ ಶಾಸಕರು ಒಬ್ಬೊಬ್ಬರಿಗೆ ದಿನದ ಬಿಲ್ ಆ ಒಂದು ಹೋಟೆಲ್ ನಲ್ಲಿ ಖರ್ಚಾಗುವಂತದ್ದು. ಅದು ಹೋಟೆಲ್ಗೆ ಮಾತ್ರ, ರೂಮ್ ಬುಕ್ಕಿಂಗಿಗೆ ಮಾತ್ರ ನಾವು ಕೊಡ್ತಾ ಇರುವಂತದ್ದು. ಆಮೇಲೆ ಏನಾದ್ರೂ ಮೋಜು ಮಸ್ತಿಗಾದ್ರೂ ಅದು ಎಕ್ಸ್ಟ್ರಾ, ಅದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಒಬ್ಬನಿಗೆ ದಿನದ ಬಿಲ್ ಅಂದ್ರೆ 35,104 ರೂಪಾಯಿ. ಇದರ ಟ್ರಿಬಲ್ ಕೊಟ್ಟಿರ್ತಾರೆ, ಯಾಕೆಂದ್ರೆ ಕಂಪ್ಲೀಟ್ ಆಗಿ ಪ್ರೈವೇಟ್ ಅವರಿಗೆ ಖಾಸಗಿತನ ಅಲ್ಲಿ ಇರುವಂತದ್ದು. ಸೊ ಹೀಗಾಗಿ ಇದರ ಟ್ರಿಬಲ್ ಕೊಟ್ಟಿರ್ತಾರೆ. ಆದ್ರೂ ಮಿನಿಮಮ್ ಇಟ್ಕೊಳ್ಳೋಣ, ಒಬ್ಬ ಅತೃಪ್ತ ಶಾಸಕನಿಗೆ ರಿನೈಸನ್ಸ್ ಹೋಟೆಲ್ ನಲ್ಲಿ ಒಂದು ದಿನಕ್ಕೆ 35,000 ರೂಪಾಯಿ. ಇನ್ನು 11 ಶಾಸಕರ ದಿನದ ಬಿಲ್ ಅನ್ನ ಲೆಕ್ಕ ಹಾಕಿದ್ರೆ 3,86,144 ರೂಪಾಯಿ 11 ಶಾಸಕರ ದಿನದ ಬಿಲ್ ಇದು. ಇನ್ನ 10 ದಿನಗಳ ಒಟ್ಟು ವೆಚ್ಚ ನೋಡಿದ್ರೆ 38,61,440 ರೂಪಾಯಿ. ಇದು ಅತ್ಯಂತ ಮಿನಿಮಮ್ ಬಿಲ್ ಅನ್ನ ನಾವು ತೋರಿಸ್ತಾ ಇರೋದು. ಇದು ಊಟದ ಖರ್ಚು ಕೂಡ ಇದರಲ್ಲಿಲ್ಲ. ಮತ್ತೊಂದ್ ಕಡೆ ಅವರಿಗೆ ಕಂಪ್ಲೀಟ್ ಆಗಿ ಖಾಸಗಿತನ ಕೊಡಲಾಗಿರುವಂತದ್ದು. ಒಬ್ಬರಿಗೂ ಕೂಡ ಆ ಒಂದು ದೊಡ್ಡ ಹೋಟೆಲ್ ನಲ್ಲಿ ಎಂಟ್ರಿ ಇಲ್ಲ. ಸೊ ಹೀಗಾಗಿ ಇದು ನಾವು ತೋರಿಸ್ತಾ ಇರುವಂತದ್ದು ಮಿನಿಮಮ್ ಬಿಲ್ಲು 38 ಲಕ್ಷ ಅಲ್ಲ, 3 ಕೋಟಿ ಆಗಿದ್ರು ಆಗಿರುತ್ತೆ. ಅದ್ಯಾರು ಕೂಡ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಆ ಲೆವೆಲ್ಗೆ ತಿಂದು ತೇಗಿ ಮಜಾ ಮಾಡ್ತಾ ಇದ್ದಾರೆ ನಿಮ್ಮ ಶಾಸಕರು. ನೀವು ಆಯ್ಕೆ ಮಾಡಿರುವಂತಹ ಶಾಸಕರು, ನಿಮ್ಮ ಕ್ಷೇತ್ರದ ಶಾಸಕರು. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಎಲ್ಲಾ ಶಾಸಕರು ಕೂಡ ರೆಸಾರ್ಟ್ ನಲ್ಲೇ ಇದ್ದಾರೆ. ಎಷ್ಟು ನೋಡಿದ್ರೆ ಅತೃಪ್ತ ಶಾಸಕರು 11 ಜನ ರಾಜೀನಾಮೆ ಕೊಟ್ಟಿರುವಂತದ್ದು. ಮುಂಬೈನಲ್ಲಿ ಇರುವಂತಹ ಶಾಸಕರ ಲೆಕ್ಕಾಚಾರಗಳು ಯಾವ ರೀತಿಯಾಗಿದೆ, ಮಿನಿಮಮ್ ಬಿಲ್ ಅನ್ನ ತೋರಿಸಿದ್ವಿ. ಇನ್ನೊಂದ್ ಕಡೆ ಈಗ ತೋರಿಸ್ತಾ ಇರೋದು ಅತ್ಯಂತ ಬಡವರ ಪಕ್ಷ ಅಂತ ಹೇಳ್ಕೊಳ್ತಾರೆ, ರೈತರ ಪಕ್ಷ ಅಂತ ಹೇಳ್ಕೊಳ್ತಾರೆ. ತುಂಬಾ ಬಡತನದಲ್ಲಿ ಗೆದ್ದು ಬಂದಿರುವಂತಹ ಶಾಸಕರು ನಮ್ಮಲ್ಲಿ ಇರುವಂತದ್ದು ಅಂತ ಹೇಳ್ತಾರೆ. ನಾವು ರೈತರ ಮಕ್ಕಳು ಅಂತ ಹೇಳುವಂತಹ ಒಂದು ಪಕ್ಷ, ಅದು ನಿಮ್ಗೂ ಕೂಡ ಗೊತ್ತಿದೆ, JDS ಪಕ್ಷ. ಪಾಪ JDS ಪಕ್ಷದವರು ಕೂಡ ಕಳೆದ 1 ವಾರದಿಂದ ಅವರು ಕೂಡ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು. 35 ಜನ ಶಾಸಕರು ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಪಾಪ ತುಂಬಾ ಎಲ್ಲ ಒಂದು ಖರ್ಚು ವೆಚ್ಚಕ್ಕೆ ಬ್ರೇಕ್ ಹಾಕಿದ್ದೇವೆ ಅಂತ ಹೇಳುವಂತ ಕುಮಾರಸ್ವಾಮಿ ಅವರ ಪಕ್ಷದ ಶಾಸಕರು ಯಾವ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದೀವಿ. ಈ ಒಂದು ಹೋಟೆಲ್ ಯಾವ್ದಪ್ಪ ಅಂದ್ರೆ ಗಾಲ್ಫ್ ಶೈರ್ ಹೋಟೆಲ್ ಅಂತ, ನಂದಿ ಹಿಲ್ಸ್ಗೆ ಬೆಂಗಳೂರಿನವರು ತುಂಬಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರ್ತಾರೆ. ಆ ಒಂದು ರೋಡ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ ಬರುತ್ತೆ, ಅದನ್ನ ನೀವು ಕೂಡ ಗಮನಿಸಿರ್ತೀರ. ಆ ಒಂದು ಹೋಗುವಂತ ಸಂದರ್ಭದಲ್ಲಿ ನೀವು ಕೂಡ ಥಿಂಕ್ ಮಾಡಿರ್ತೀರಾ ಏನಪ್ಪಾ ಇಂತಹ ದೊಡ್ಡ ಹೋಟೆಲ್ ಅಂತ. ಆದ್ರೆ ಅದನ್ನ ನಾವು ತೋರಿಸ್ತಾ ಇದೀವಿ. ಇಲ್ಲೇನೆ ಅವರು ಮೋಜು ಮಸ್ತಿ ಮಾಡ್ತಾ ಇರುವಂತದ್ದು. ಇಲ್ಲಿ ತಂಗಿರುವಂತ ಶಾಸಕರ ಖರ್ಚು ವೆಚ್ಚ ಯಾವ ರೀತಿಯಾಗಿದೆ, ಈ 35 ಶಾಸಕರ ಖರ್ಚು ವೆಚ್ಚ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ.
ಜೆಡಿಎಸ್ ಶಾಸಕರು ವಾಸ್ತವ್ಯವನ್ನ ಹೂಡಿರುವಂತಹ ಒಂದು ಹೋಟೆಲ್ನ ಖರ್ಚು ವೆಚ್ಚ, ಇದು ಮಿನಿಮಮ್ ಬಿಲ್ ಅನ್ನ ನಾವು ತೋರಿಸ್ತಾ ಇರುವಂತದ್ದು. ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಅತ್ಯಂತ ಮಿನಿಮಮ್ ಬಿಲ್ ಅನ್ನ ನಾವು ತೋರಿಸ್ತಾ ಇದೀವಿ, ಅತಿ ಕಡಿಮೆ ಬಿಲ್ ಅನ್ನ ನಾವು ತೋರಿಸ್ತಾ ಇರುವಂತದ್ದು. ಅದು ಯಾವ ರೀತಿಯಾಗಿ 35 ಶಾಸಕರಿಗೆ ಜೆಡಿಎಸ್ ಶಾಸಕರು ವಾಸ್ತವ್ಯ ಹೂಡಿರುವಂತಹ ಆ ಒಂದು ಗಾಲ್ಫ್ ಶೈರ್ ಹೋಟೆಲ್ ನಲ್ಲಿ ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಅಂದ್ರೆ, ಒಬ್ಬ ಶಾಸಕರಿಗೆ ಒಂದು ದಿನದ ಬಿಲ್ ಅಂದ್ರೆ 21,200 ರೂಪಾಯಿ ಒಬ್ಬ ಶಾಸಕರಿಗೆ. ಇದು ನಾವು ತೋರಿಸ್ತಾ ಇರುವಂತದ್ದು ಅತಿ ಕಡಿಮೆ ವೆಚ್ಚದ ದುಡ್ಡನ್ನ ತೋರಿಸ್ತಾ ಇರುವಂತದ್ದು. ಇನ್ನ 35 ಶಾಸಕರ ದಿನದ ಬಿಲ್ ಎಷ್ಟಾಗುತ್ತಪ್ಪ ಅಂದ್ರೆ 7,42,000 ರೂಪಾಯಿ. ಒಬ್ಬರಿಗೆ ಒಂದಿನಕ್ಕೆ 21,200 ರೂಪಾಯಿ ಅಂದ್ರೆ 35 ಶಾಸಕರಿಗೆ ಒಂದು ದಿನಕ್ಕೆ ತಗುಲುವಂತ ವೆಚ್ಚ ಅದು 7,42,000 ರೂಪಾಯಿ. ಇದು ಅತಿ ಕಡಿಮೆ ವೆಚ್ಚವನ್ನ ನಾವು ತೋರಿಸ್ತಾ ಇರುವಂತದ್ದು. ಅದನ್ನೇ ಹೇಳಿದೆ, 10 ಪಟ್ಟು ಜಾಸ್ತಿ ಆಗಿರುತ್ತೆ, ಇದು 10 ಪಟ್ಟು ಜಾಸ್ತಿ ಆಗಿರುತ್ತೆ. ಇದು ಅತಿ ಕಡಿಮೆ ವೆಚ್ಚವನ್ನ ನಾವು ತೋರಿಸ್ತಾ ಇರುವಂತದ್ದು. ಅತಿ ಕಡಿಮೆ ವೆಚ್ಚದಲ್ಲೇ ಒಂದು ವಾರದಿಂದ ಇದಾರಲ್ಲ, ಅದನ್ನ ಲೆಕ್ಕ ಹಾಕಿದ್ರೆ 52 ಲಕ್ಷ ಆಗುತ್ತೆ ಒಂದು ವಾರಕ್ಕೆ. ಇನ್ನು ಅತ್ಯಂತ ಶಿಸ್ತಿನ ಪಕ್ಷ ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ತುಂಬಾ ಅಂದ್ರೆ ಇಲ್ಲಿ ದೊಡ್ಡ ಪಕ್ಷ ಅಂತ ಗುರುತಿಸಿಕೊಳ್ಳುವಂತದ್ದು ಅಂದ್ರೆ ಅದು ಬಿಜೆಪಿ. ನರೇಂದ್ರ ಮೋದಿ ಅವರನ್ನ ನೋಡಿ ನಮ್ಮ ರಾಜ್ಯದ ಜನ ಲೋಕಸಭೆಯಲ್ಲಿ 25 ಕ್ಷೇತ್ರಗಳಲ್ಲಿ ಗೆಲ್ಸಿದ್ರು. ಪಾಪ ಅವರ ಪಕ್ಷದ ಶಾಸಕರು ಎಲ್ಲಿದ್ದಾರೆ, ಹೆಂಗೆ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಅವರು ತಂಗಿರುವಂತಹ ಒಂದು ರೆಸಾರ್ಟ್ ಅಂದ್ರೆ ರಮಾಡಾ ಹೋಟೆಲ್ ಅಂತ ರಾಜನಕುಂಟೆಯಲ್ಲಿ ಇರುವಂತದ್ದು. 100 ಜನ ಬಿಜೆಪಿ ಶಾಸಕರು ತಂಗಿದ್ದಾರೆ. ಇಲ್ಲಿ ರಮಾಡಾದಲ್ಲಿ 80 ಜನ ಶಾಸಕರು ತಂಗಿದ್ರೆ, ಇನ್ನೂ ಒಂದ್ ಕಡೆ 20 ಜನ ತಂಗಿರುವಂತದ್ದು. ಅವ್ರು ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ ಶಾಸಕರಿಗೆ ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಇಲ್ಲಿ ಬಿಜೆಪಿ ಶಾಸಕರು ತಂಗಿರುವಂತಹ ಆ ಒಂದು ಹೋಟೆಲ್ ನಲ್ಲಿ ಒಬ್ಬ ಶಾಸಕನಿಗೆ ತಗುಲುವಂತಹ ಒಂದು ದಿನದ ಖರ್ಚು ಬರೀ ರೂಮ್ ಬಾಡಿಗೆಗೆ ಅಷ್ಟೇ ಹೇಳ್ತಾ ಇರೋದು, ಊಟ ತಿಂಡಿದಲ್ಲ, ಬರೀ ರೂಮ್ ಬಾಡಿಗೆಗೆ 17,000 ರೂಪಾಯಿ ತಗುಲುತ್ತೆ ಒಬ್ಬ ಶಾಸಕನಿಗೆ. ಅಲ್ಲಿ ಟೋಟಲ್ ಆಗಿ 100 ಶಾಸಕರ ದಿನದ ಬಿಲ್ ಎಷ್ಟಾಗುತ್ತಪ್ಪ ಅಂದ್ರೆ 17 ಲಕ್ಷ ರೂಪಾಯಿ ಆಗುತ್ತೆ. 17 ಲಕ್ಷ ರೂಪಾಯಿ ಒಬ್ಬ ಒಂದು ದಿನದ, ಅಂದ್ರೆ ಟೋಟಲ್ ಆಗಿ 100 ಶಾಸಕರಿದಾರಲ್ಲ, ಒಬ್ಬನಿಗೆ 17,000 ರೂಪಾಯಿ ಅಂದ್ರೆ 100 ಶಾಸಕರಿಗೆ 17 ಲಕ್ಷ ರೂಪಾಯಿ. ಇದು ಒಂದು ದಿನದ ಖರ್ಚು ವೆಚ್ಚವನ್ನ ತೋರಿಸ್ತಾ ಇರುವಂತದ್ದು. ಇನ್ನ 4 ದಿನಗಳ ಕಾಲ ಇರ್ತಾರೆ. ನಿನ್ನೆ ಹೋದ್ರು, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಸುಪ್ರೀಂ ಕೋರ್ಟ್ ಏನು ಒಂದು ತೀರ್ಪು ಬರ್ತಾ ಇದೆ. ಅದಾದ್ಮೇಲೆ ಎಲ್ಲರೂ ಬರ್ತಾರೋ ಇಲ್ವೋ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. 4 ದಿನದ್ದು ಮಾತ್ರ ತೋರಿಸ್ತಾ ಇದೀವಿ. ಅದು ಟೋಟಲ್ ಆಗಿ 68 ಲಕ್ಷ ಆಗ್ತಾ ಇದೆ. ಪಾಪ ಇನ್ನು ಕಾಂಗ್ರೆಸ್ನ ಪರಿಸ್ಥಿತಿ ಅಂತೂ ಭಿನ್ನವಾಗಿಲ್ಲ. ಇವರೆಲ್ಲ ಪಕ್ಷದ ಶಾಸಕರನ್ನ ನೋಡಿದ್ರಲ್ಲ, ಇನ್ನ ಅತಿ ಖರ್ಚು ವೆಚ್ಚವನ್ನ ಮಾಡ್ತಾ ಇರುವಂತ ಪಕ್ಷ, ಅತ್ಯಂತ ಬಡಪಾಯಿ ಆಗಿರುವಂತ ಪಕ್ಷ ಅಂತ ಹೇಳ್ತಾರೆ. ಪಾಪ ರಾಹುಲ್ ಗಾಂಧಿ ಅವರು ಅವರದ ಪಕ್ಷದ ಶಾಸಕರು ಖರ್ಚು ಮಾಡ್ತಿರೋದನ್ನ ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು ಶಾಕ್ ಆಗ್ತಾರೋ, ಇದೆಲ್ಲ ಇದ್ದಿದ್ದೆ ಅಂತ ಅನ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಇನ್ನ ಕಾಂಗ್ರೆಸ್ ಶಾಸಕರು 62 ಜನ ಶಾಸಕರು ಯಶವಂತಪುರದ ಬಳಿ ಇರುವಂತ ತಾಜ್ ವಿವಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಯಶವಂತಪುರ ಎಂಟ್ರಿ ಆಗ್ತಿದ್ದ ಹಾಗೆ, ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಅತಿ ದೊಡ್ಡ ಒಂದು ಹೋಟೆಲ್ ಕಾಣಿಸುತ್ತೆ, ಗೊತ್ತಿರುತ್ತೆ ನಿಮ್ಗೂ ಕೂಡ. ಆ ಒಂದು ಹೋಟೆಲ್ ನಲ್ಲಿ ತಂಗಿದ್ದಾರೆ. ಆ ಹೋಟೆಲ್ ನಲ್ಲಿ ಎಲ್ಲಾ ಸೌಲಭ್ಯನೂ ಇದೆ. ಜಿಮ್, ಸ್ವಿಮ್ಮಿಂಗ್ ಪೂಲ್, ಪ್ರತಿಯೊಂದರ ಸೌಲಭ್ಯಗಳು ಕೂಡ ಇರುವಂತದ್ದು. ಎಲ್ಲಾ ಖಾಸಗಿತನ ಕೂಡ ಆ ಒಂದು ಹೋಟೆಲ್ ನಲ್ಲಿ ಇದೆ. 62 ಶಾಸಕರು ಅಲ್ಲಿ ತಂಗಿದ್ದಾರೆ. ಒಬ್ಬ ಶಾಸಕನಿಗೆ 45,000 ರೂಪಾಯಿ ಅಂತೆ. ಲೆಕ್ಕ ಹಾಕಿ, ಒಬ್ಬ ಶಾಸಕನಿಗೆ ಒಂದು ದಿನಕ್ಕೆ 45,000 ರೂಪಾಯಿ. ನಾವು ತೋರಿಸ್ತಾ ಇರೋದು ಅತಿ ಕಡಿಮೆ ರೂಮಿನ ಬಿಲ್ ಅನ್ನ. ಅವರಿರುವಂತದ್ದು ಇನ್ನೂ ಅತಿ ಅಂದ್ರೆ ತುಂಬಾ ಲಕ್ಸುರಿಯಸ್ ಆಗಿರುವಂತಹ ಒಂದು ರೂಮ್ ಗಳಲ್ಲಿರುವಂತದ್ದು. ಇದು ಲೀಸ್ಟ್ ಅಂತ ಇರುತ್ತಲ್ಲ ಒಂದು ಹೋಟೆಲ್ ನಲ್ಲಿ, ಅತಿ ಕಡಿಮೆ ವೆಚ್ಚದ ರೂಮ್ ಅಪ್ಪ ಇದು ಅಂತ. ಅದರ ಬಿಲ್ ಅನ್ನ ನಾವು ತೋರಿಸ್ತಾ ಇರೋದು 45,000 ರೂಪಾಯಿ. ಇನ್ನು 62 ಶಾಸಕರ ದಿನದ ಬಿಲ್ಲು ಒಂದು ದಿನಕ್ಕೆ 28 ಲಕ್ಷ ಆಗುತ್ತೆ. 27,90,000 ಅಂದ್ರೆ ಅದು ಆಲ್ಮೋಸ್ಟ್ 28 ಲಕ್ಷ. 4 ದಿನಗಳ ಒಟ್ಟು ವೆಚ್ಚ, ನಿನ್ನೆ, ಇವತ್ತು, ನಾಳೆ, ನಾಡಿದ್ದು, ಸೋಮವಾರದವರೆಗೂ ಅಷ್ಟೇ ನಾವು ಕೌಂಟ್ ಮಾಡಿರೋದು. ಇದರ ಒಟ್ಟು ವೆಚ್ಚ ಆಗೋದು 1,11,60,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನೋಡಿ ನಿಮ್ಮ ಶಾಸಕರೆಲ್ಲ ಹೆಂಗೆ ಮೋಜು ಮಸ್ತಿಲಿದ್ದಾರೆ ಅಂತ. ನೋಡಿದ್ರಲ್ಲ, ಮೋಜು ಮಸ್ತಿಯಲ್ಲಿ ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡಿರುವಂತ 3 ಬಿಟ್ಟಂತ ಜನಪ್ರತಿನಿಧಿಗಳು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅಂತ.